Hello students, welcome to Math Bro. In today's session, I am going to discuss about the most important 2 mark questions from the chapter probability. Okay, so without delaying, let us begin with the session. See, the 2 mark questions are basically generated from the topic independent events and multiplication theorem on probability. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಫಸ್ಟ್ ಬರೋದು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬಾಬಿಲಿಟಿ. ಸೊ ನಾನು ಜಸ್ಟ್ ಸಿನಾಪ್ಸಿಸ್ ಮಾತ್ರ ಕೊಡ್ತೀನಿ ಮತ್ತು ಅದು ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂದರೆ ಏನು, ಇಂಡಿಪೆಂಡೆಂಟ್ ಇವೆಂಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಓಕೆ, ಸೊ ಫಸ್ಟ್ ನೋಡ್ರಿ, ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬಾಬಿಲಿಟಿ. ಸಪೋಸ್ there are two events E and F ಅಂತ ಹೇಳಿ ತಿಳ್ಕೊಡಿ. The probability of occurrence of the simultaneous events E and F where F has already occurred. ಇದನ್ನು ಯಾವ ರೀತಿ ನಾವು ಬರಿತೀವಿ ಅಂತಂದ್ರೆ P of ಫಸ್ಟ್ ಯಾವ್ದು ನಡೆದು ಹೋಗೈತಿ, ಆಲ್ರೆಡಿ F ನಡೆದು ಹೋಗೈತಿ, ಹೌದಾ? ಈಗ ಯಾರು ನಡಿಬೇಕಾಗೈತಿ, ಈಗ E ನಡಿಬೇಕಾಗೈತಿ. ಅದ್ರ ಜೊತೆಗೆ ಯಾರನ್ನ ಮಲ್ಟಿಪ್ಲೈ ಮಾಡ್ತೀರಿ, ಪಿ ಆಫ್ ಇ ನ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಪಿ ಆಫ್ ಇ ಅದ್ರ ಜೊತೆ ಯಾರನ್ನ ಮಲ್ಟಿಪ್ಲೈ ಮಾಡ್ತೀರಿ, ಪಿ ಆಫ್ ಎಫ್ ನ ಮಲ್ಟಿಪ್ಲೈ ಮಾಡ್ತೀರಿ. ಇದು ಎಲ್ಲಿಂದ ಬಂತಿದು? ವಿ ನೋ ದಟ್ ಪಿ ಆಫ್ ಇ ಗಿವನ್ ಎಫ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಆ ಡಿನಾಮಿನೇಟರ್ ನ ಆ ಕಡೆ ಶಿಫ್ಟ್ ಮಾಡ್ರಿ ಅಂತಂದ್ರೆ ಯು ವಿಲ್ ಗೆಟ್ ದ ಮಲ್ಟಿಪ್ಲಿಕೇಶನ್ ಥಿಯರಮ್. ಓಕೆ, ಇದಿಷ್ಟು ಮಲ್ಟಿಪ್ಲಿಕೇಶನ್ ಥಿಯರಮ್. ಇದು ಜಾಸ್ತಿ ನಾವು ಯೂಸ್ ಮಾಡಿದಾಗಲೇ ಗೊತ್ತಾಗೋದು. ಓಕೆ, ದೆನ್ ಕಮಿಂಗ್ ಟು ದಿ ಇಂಡಿಪೆಂಡೆಂಟ್ ಇವೆಂಟ್ಸ್. Independent events, the two events A and B are said to be independent, if the probability of intersection of the events ಅಂತಂದ್ರೆ P of A intersection B is equals to the product of individual probabilities of the events. ಓಕೆ, ಒಂದ್ ವೇಳೆ ಈ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗ್ತಿತ್ತು ಅಂತಂತಂದ್ರೆ then we will say that the two events are mutually independent. ಇದನ್ನ ನಾವು ಯಾವತ್ತೂ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಜೊತೆಗಾಗ್ಲಿ ಅಥವಾ ಎಕ್ಸಾಸ್ಟಿವ್ ಜೊತೆಗಾಗ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ ಹೋಗಬಾರ್ದು. ಎನಿ ಹೌ ದ ಟಾಪಿಕ್ ಈಸ್ ಫ್ರಮ್ ಫಸ್ಟ್ PUC, ಕನ್ಫ್ಯೂಷನ್ ಆಗೋದಿಲ್ಲ. ಆದ್ರೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಇವೆಂಟ್ಸ್ ಬೇರೆ ಮತ್ತು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅನ್ನೋ ಕಾನ್ಸೆಪ್ಟೇ ಬೇರೆ ಆಗುತ್ತೆ. ಇದು ನಾನು ಹೇಳಿದ್ದೀಗ 2 ಇವೆಂಟ್ಸ್ ಆಯ್ತು. ಓಕೆ, ಇಫ್ ಇನ್ ಕೇಸ್ ಆಫ್ 3 events, for 3 events, ಸಪೋಸ್ ನಾನೀಗ ಎ ಬಿ ಮತ್ತು ಸಿ ಅಂತ 3 ಇವೆಂಟ್ಸ್ ತಗೊಂಡ್ರೆ ಈ 3 ಇವೆಂಟ್ಸ್ ಮ್ಯೂಚುವಲಿ ಇಂಡಿಪೆಂಡೆಂಟ್ ಆಗ್ಬೇಕಾಗಿತ್ತಂತಂದ್ರೆ ಪ್ರೊಬಾಬಿಲಿಟಿ ಆಫ್ ಇಂಟರ್ಸೆಕ್ಷನ್ ಆಫ್ 3 ಇವೆಂಟ್ಸ್ ಅಂದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಮಸ್ಟ್ ಬಿ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ. ಓಕೆ, ಅಂಡ್ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಾಲೆಜ್ ಏನ್ ಬೇಕಾಗಿರುತ್ತೆ ಅಂತಂದ್ರೆ ನಮ್ಗೆ ಫಸ್ಟ್ PUC ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು. ಪಿ ಆಫ್ ನಾಟ್ ಎ ಅನ್ನೋದನ್ನ ಹೆಂಗ್ ಬರಿತೀವಿ ನಾವು? ಪಿ ಆಫ್ ನಾಟ್ ಎ ಅಂತಂದ್ರೆ ಪಿ ಆಫ್ ಎ ಕಾಂಪ್ಲಿಮೆಂಟ್ ಅಂತ ಬರಿತೀವಿ. ಅಂಡ್ ದಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 1 minus ಪಿ ಆಫ್ ಎ, ಬಿಕಾಸ್ ವಿ ನೋ ದಟ್ probability of happening plus not happening is always equals to 1. Okay, by using that concept, P of not A is equals to
1 ಮೈನಸ್ ಪಿ ಆಫ್ ಎ ಆಗತ್ತೆ. ನಿಮಗೆ ಒಂದ್ ವೇಳೆ ಪಿ ಆಫ್ ನಾಟ್ ಎ ಕೊಟ್ಟು ಎ ಕೇಳಿದ್ದ ಅಂತಂದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡಿ, ಇದನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಒಂದು ಹೊಸ ಫಾರ್ಮುಲಾ ಸಿಗುತ್ತೆ ನಿಮಗೆ. ಓಕೆ, ದೆನ್ ಪಿ ಆಫ್ ಎ ಅಂಡ್ ಬಿ ಅನ್ನ ಹೆಂಗ್ ಬರಿತೀವಿ ನಾವು? ಪಿ ಆಫ್ ಎ ಅಂಡ್ ಬಿ ಅನ್ನ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಡಿನೋಟ್ ಮಾಡ್ತೀವಿ. ದೆನ್ ಪಿ ಆಫ್ ಎ ಆರ್ ಬಿ ಅನ್ನ ಹೆಂಗ್ ಬರಿತೀವಿ? ಎ ಆರ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಯೂನಿಯನ್ ಬಿ ಅಂತ ಬರಿತೀವಿ. ಅಂಡ್ ದಟ್ ಈಸ್ ಈಕ್ವಲ್ಸ್ ಟು, ಅಲ್ಲೊಂದು ಫಾರ್ಮುಲಾ ಇದೆ ನಮ್ಗೆ ಫಸ್ಟ್ ಪಿ ಯು ಸಿಗೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಒಂದು ಫಾರ್ಮುಲಾ ಫಸ್ಟ್ ಪಿ ಯು ಸಿ ಕಲ್ತಿದೀವಿ ನಾವು. ಓಕೆ, ಸಪೋಸ್ ಒಂದು ವೇಳೆ ಎ ಮತ್ತು ಬಿ ಎರಡೂ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಆಯಿತು ಅಂತಂತಂದ್ರೆ ದ ಇಂಟರ್ಸೆಕ್ಷನ್ ಆಫ್ ಎ ಅಂಡ್ ಬಿ ಬಿಕಮ್ಸ್ ನಲ್ ಸೆಟ್, ಸೊ ದ ಪ್ರೊಬಾಬಿಲಿಟಿ ಬಿಕಮ್ಸ್ 0. ಈ ಟರ್ಮ್ 0 ಆತಂತಂದ್ರೆ ಅವಾಗ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಇನ್ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಓಕೆ, ನೆಕ್ಸ್ಟ್ ಬರೋದೇನಂತಂದ್ರೆ ಪಿ ಆಫ್ ಎ ಆರ್ ಬಿ ಆಯ್ತಾ, ಇನ್ನ ನಾಟ್ ಎ ಅಂಡ್ ನಾಟ್ ಬಿ. ಸರ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಇಲ್ಲಿ ಅಂತಂದ್ರೆ ಕೆಲವೊಂದು ಕ್ವಶನ್ಸ್ 1 ಮಾರ್ಕ್ಗೆ ಬರ್ತಾವ, ಆ ಟೈಮಲ್ಲಿ ಈ ನೊಟೇಷನ್ಸ್ ಎಲ್ಲ ನಿಮ್ಗೆ ಯೂಸ್ ಆಗ್ತಾವ. ಓಕೆ, ಆ 1 ಮಾರ್ಕ್ಗೆ ಹೆಲ್ಪ್ ಆಗಲಿ ಅಂತ ಅಲ್ಲಿ ಒಂದು ಸ್ವಲ್ಪ ನಿಮಗೆ ರಿವಿಷನ್ ಮಾಡ್ತಾ ಇದೆ. ಪಿ ಆಫ್ ನಾಟ್ ಎ ಅಂಡ್ ನಾಟ್ ಬಿ, ನೋಡ್ರಿ ಅದು ಯಾವ ರೀತಿ ಕೊಟ್ಟಿದಾನಲ್ಲ ಅದೇ ರೀತಿ ಬರಿತಾ ಹೋಗ್ಬೇಕು. ನಾಟ್ ಎ ಅಂದ್ರೆ ಹೆಂಗ್ ಬರೀತೀರಿ? ಎ ಕಾಂಪ್ಲಿಮೆಂಟ್, ಅಂಡ್ ಅಂತಂದ್ರೆ ಇಂಟರ್ಸೆಕ್ಷನ್, ನಾಟ್ ಬಿ ಅಂತಂದ್ರೆ ಬಿ ಕಾಂಪ್ಲಿಮೆಂಟ್. ಬೈ ಡಿ ಮಾರ್ಗನ್ಸ್ ಲಾ ಇದು ಯಾರಿಗೆ ಈಕ್ವಲ್ ಆಗುತ್ತೆ ಹೇಳ್ರಿ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಕರೆಕ್ಟ್, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ನೀವು ಮನಸ್ಸಿನೊಳಗೆ ಎಕ್ಸ್ ಅನ್ಕೊಡ್ರಿ, ಪಿ ಆಫ್ ಎಕ್ಸ್ ಕಾಂಪ್ಲಿಮೆಂಟ್ ಯಾರಿಗೆ ಈಕ್ವಲ್ ಆಗುತ್ತೆ? ಇಲ್ಲಿ ಬರ್ದ್ರೆ ನೋಡ್ರಿ, 1 ಮೈನಸ್ ಪಿ ಆಫ್ ಎಕ್ಸ್ ಈಕ್ವಲ್ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಆಗುತ್ತೆ. ಓಕೆ, ಸಿಮಿಲರ್ಲಿ ಇನ್ ಕೇಸ್ ಆಫ್ ಪಿ ಆಫ್ ನಾಟ್ ಎ ಆರ್ ನಾಟ್ ಬಿ ಬೇಕಾಗಿದೆ ಅಂತ ಅನ್ಕೊಡ್ರಿ. ನಾಟ್ ಎ ಆರ್ ನಾಟ್ ಬಿ ಅನ್ನ ಹೆಂಗ್ ಬರೀತೀರಿ? ಪಿ ಆಫ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಬರೀತೀರಿ. ದಿಸ್ ಬೈ ಡಿ ಮಾರ್ಗನ್ಸ್ ಲಾ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಕರೆಕ್ಟಾ? ಇದನ್ನ ಯಾವ ರೀತಿ ಬರೀತೀವಿ ಹಂಗಾದ್ರೆ? 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರೀತೀವಿ. ಸೊ ಇದಿಷ್ಟು ನಮಗೆ ಬೇಸಿಕ್ ನಾಲೆಜ್ ಇತ್ತು ಅಂತಂದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ 2 ಮಾರ್ಕ್ ಕ್ವಶನ್ಸ್. ಅದ್ರೊಳಗಡೆ ಏನಂತ ಕಾಂಪ್ಲಿಕೇಶನ್ಸ್ ನಮ್ಗೆ ಇರೋದಿಲ್ಲ. ಇನ್ನು ದೆನ್ ಕಮಿಂಗ್ ಟು ಸಮ್ ಕೀ ಪಾಯಿಂಟ್ಸ್ ವಿಚ್ ಆರ್ ರಿಲೇಟೆಡ್ ಟು ಇಂಡಿಪೆಂಡೆಂಟ್ ಇವೆಂಟ್ಸ್. ಯಾವ ಇವೆಂಟ್ಸ್ಗೆ ಸಂಬಂಧಪಟ್ಟಂಗೆ? ಇಂಡಿಪೆಂಡೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ನೋಟ್ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಇದನ್ನ ಈ ಏರಿಯಾ ಮೇಲೆ 1 ಮಾರ್ಕ್ ಕ್ವಶನ್ಸ್ ಜನರೇಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲೀಸ್ ನೋಟ್ ದ ಪಾಯಿಂಟ್ಸ್. ನಾನು ಈಗ 1 by 1 ಹೇಳ್ತಾ ಹೋಗ್ತೇನೆ. ಸಪೋಸ್ ನಿಮ್ಗೆ ಇಲ್ಲಿ ಥಿಯರಮ್ ಕೊಟ್ಟಿದ್ದಾನೆ, ನಿಮ್ಗೆ ಟೆಕ್ಸ್ಟ್ ಬುಕ್ ಒಳಗಡೆ ಇದೆ ಇದು. ಇಫ್ ಇ ಅಂಡ್ ಎಫ್ ಆರ್, ನಿಮ್ಗೆ ಇ ಅಂಡ್ ಎಫ್ ಅಂತೂ ಕೊಡ್ಬೋದು, ಎ ಅಂಡ್ ಬಿ ಅಂತಾನು ಕೊಡ್ಬೋದು, ಏನಾದ್ರೂ ಇವೆಂಟ್ಸ್ ಕೊಡ್ಲಿ. ಇಫ್ ಇ ಅಂಡ್ ಎಫ್ ಆರ್ independent events, then ಫಾಲೋವಿಂಗ್ ರಿಸಲ್ಟ್ಸ್ ನೆನ್ಪಿಟ್ಕೋಬೇಕು ನೀವೀಗ. ನಾನು ಹೇಳ್ತಾ ಹೋಗ್ತೀನಿ ಯಾರ್ಯಾರು ಇಂಡಿಪೆಂಡೆಂಟ್ ಆಗ್ತಾರೆ ನೋಡ್ರಿ. ಇವಿಬ್ರು ಇಂಡಿಪೆಂಡೆಂಟ್ ಆಗೋದ್ರಿಂದ ಇ ಡ್ಯಾಶ್ ಅಂಡ್ ಎಫ್ ಆರ್ ಆಲ್ಸೋ ಇಂಡಿಪೆಂಡೆಂಟ್. ಓಕೆ, ದೆನ್ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಇ ಅಂಡ್ ಎಫ್ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್. ಓಕೆ, ದೆನ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇ ಡ್ಯಾಶ್ ಅಂಡ್ ಎಫ್ ಡ್ಯಾಶ್ ಆರ್ ಆಲ್ಸೋ independent. If A and B are two independent events, then prove that
the probability of occurrence of at least one of A and B is given by 1 minus P of A dash into P of B dash. ಸೊ ಈಗ ನಾನು ಆಲ್ರೆಡಿ ಹೇಳಿದ ನಾಲೆಜ್ ಒಂದು ಸ್ವಲ್ಪ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಕ್ವಶನ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದಿಸ್ annual examination. Okay, so let us begin with the solution. See, he has given that A and B are two independent events. Already A ಮತ್ತು B ಎರಡು events independent ಅದಾವಂತ. So given ಏನಿದು A and B are independent ಅಂತಂದ್ರೆ ಏನ್ ಬರೀತೀರಿ? P of A intersection B is equals to P of A into P of B by definition. Okay, let me call this equation as equation number 1. ಯಾಕಂತಂದ್ರೆ ನಾವು ಮತ್ತಿನ್ನ ಫರ್ದರ್ ಯೂಸ್ ಮಾಡ್ತೀವಿ ಇದನ್ನ. ನೆಕ್ಸ್ಟ್, ಈಗ we know that probability of occurrence of at least one of A and B ಅಂದ್ರೆ ಇದ್ರ ಮೀನಿಂಗ್ ಏನಾಗತ್ತಂತಂದ್ರೆ ಇದು ಎ ಆರ್ ಬಿ ಈಕ್ವಲ್ ಆಗ್ತತಿ. ಯಾರಿಗೆ ಈಕ್ವಲ್ ಆಗ್ತತಿ ಇದು? ಎ ಆರ್ ಬಿ ಅಂತಂದ್ರೆ ಎ ಯೂನಿಯನ್ ಬಿ ಈಕ್ವಲ್ ಆಗತ್ತೆ. ಇದು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಯಾಕಂದ್ರೆ ಇದನ್ನ ಆಲ್ರೆಡಿ ನಾವು 3 ಮಾರ್ಕ್ ಕ್ವಶನ್ ಸಾಲ್ವ್ ಮಾಡುವಾಗ ಇದೇ ಥಿಯರಮ್ ಅನ್ನ ಯೂಸ್ ಮಾಡಿದೀವಿ ನಾವು ಆಲ್ರೆಡಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ದೆನ್ ವಿ ನೋ ದಟ್ ನಾನು ಆಗ್ಲೇ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಫಾರ್ಮುಲಾ ಬರೆದಿದ್ದೆ. ಏನಂತೇಳಿ? ಪಿ ಆಫ್ ಎ ಯೂನಿಯನ್ ಬಿ ಕ್ಯಾನ್ ಬಿ ರಿಟನ್ ಆಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರ್ದಿದ್ದೆ. ಕರೆಕ್ಟ್? ಸೊ he has given that A intersection B is equals to P of A into P of B. ಹೌದಾ? ಯಾಕಂದ್ರೆ ಆಲ್ರೆಡಿ A and B ಇಂಡಿಪೆಂಡೆಂಟ್ ಅದಾವ. ಸೊ ಫಾರ್ that reason, if I substitute in place of P of A intersection B as P of A and B, nothing wrong in that. Correct? So let me write P of A into P of B. ಎಲ್ಲಿಂದ ಬರೆದ್ವಿ ಇದನ್ನ? ಎಲ್ಲಿಂದ ಬರೆದ್ವಿ ಅಂತ ಈ ಕಡೆ ಬರೀಬೇಕಿಲ್ಲ. ಫ್ರಾಮ್ 1 ಅಂತ. From 1. Okay, or else you can write it as given ಅಂತ ಬರೀಬಹುದು. Then ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ಇಲ್ಲಿ P of B ಐತಿ, ಇಲ್ಲಿ P of B ಐತಿ. ನೋಡ್ರಿ, P of B ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಲೆಟ್ ಮಿ ಟೇಕ್ P of B ಆಸ್ ಎ ಕಾಮನ್. ಕಾಮನ್ ತಗೊಂಡ್ರೆ ಏನಾಗುತ್ತೆ ಹಂಗಂದ್ರೆ P of A as it is, if I take P of B common, then we are left with what? ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಏನು ಉಳಿಯುತ್ತೆ? P of A ಉಳಿಯುತ್ತೆ. ಕರೆಕ್ಟಾ? We know that 1 minus P of A, previous slide ಯೂಸ್ ಆಗ್ತಾ ಇದೆ ನೋಡ್ರಿ ಇಲ್ಲಿ. 1 minus P of A is P of A dash. See, this P of A can also be written as 1 minus P of A dash. ಹೌದಾ? at a time ಬರ್ಬಿಡೋದು ಈಗ. P of B into P of ಏನಂತ ಬರೀತಾರೆ ಇಲ್ಲಿ? A dash ಅಂತ ಬರೀತಾರೆ. ಇಲ್ಲೂ P of A dash ಐತಿ, ಇಲ್ಲಿ P of A dash ಐತಿ. ಸೊ ಮೈನಸ್ P of A dash ಅನ್ನ ಕಾಮನ್ ತಗೊಳ್ರಿ. 1 ಮೈನಸ್ P of A dash ಕಾಮನ್ ತಗೊಂಡಾಗ ಇಲ್ಲಿ ಏನು ಉಳಿಯುತ್ತೆ ನೋಡ್ರಿ, ಇಲ್ಲಿ 1 ಉಳಿಯುತ್ತ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. P of B ಆಗತ್ತಾ ಇದು. ದೆನ್ ವಿ ಆರ್ ಇನ್ ದ ಲಾಸ್ಟ್ ಸ್ಟೆಪ್ ಆಫ್ ಪ್ರೂಫ್ ದ ಲಾಸ್ಟ್ ಸ್ಟೆಪ್ ಒಳಗಡೆ ಇದೀವಿ ನಾವು. 1 minus P of A dash into 1 minus P of B ಅಂತಂದ್ರೆ ಏನು ಬರೀತಾರೆ? P of B dash ಅಂತ ಬರೀತಾರೆ. ವಿಚ್ ಈಸ್ ದಿ ರಿಕ್ವೈರ್ಡ್ ಪ್ರೂಫ್. ಇದನ್ನ 2 ಬಿಟ್ಟು 10 ಸಲ ಪ್ರಾಕ್ಟೀಸ್ ಮಾಡಿದ್ರು ಏನ್ ಕೆಟ್ಟಿಲ್ಲ, ಇದು ಬರೋ ಕ್ವಶನ್ನೇ. ಓಕೆ, ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಕ್ವಶನ್ ಮೋರ್ ಅಂಡ್ ಮೋರ್ ಟೈಮ್ಸ್. ಬಿಕಾಸ್ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಆಗತ್ತಂತಂದ್ರೆ ಇಲ್ಲಿ ಈ ಸ್ಟೆಪ್ ಒಳಗಡೆ ಇಲ್ಲಿ ಏನು ತಗೋಬೇಕು, ಯಾವ್ದು ಕಾಮನ್ ತಗೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಕ್ವಶನ್ ಆಸ್ ಮಚ್ ಆಸ್ ಯು ಕ್ಯಾನ್. ಓಕೆ, ಪಾಸ್ ದ ವಿಡಿಯೋ and note down the answer. Coming to the next question, P of A is equals to 1 by 2, P of B is equals to 7 by 12. See, P of not A or not B is equals to 1 by 4. ನಾನು ಆಗ್ಲೇ ಅದಕ್ಕೆ ನಾನು ಇಂಟ್ರೊಡಕ್ಷನ್ ಒಳಗಡೆ ಎಲ್ಲ ಹೇಳಿದ್ದೀನಿ. ನಾನು ನಿಮಗೆ ಈ ಎಲ್ಲ ಯೂಸ್ ಆಗುತ್ತಿದೆ.
ದೆನ್ ಸ್ಟೇಟ್ ವೆದರ್ ಎ ಆರ್ ಬಿ ಆರ್ ಇಂಡಿಪೆಂಡೆಂಟ್. ಎ ಮತ್ತೆ ಬಿ ಇಂಡಿಪೆಂಡೆಂಟ್ ಅದಾವೋ ಇಲ್ಲೋ ಅಂತ ಹೇಳಿ ಹೇಳ್ಬೇಕೀಗ. ಹೇಳ್ಬೇಕು ಅಂತಂದ್ರೆ ನಮ್ಗೆ ಗೊತ್ತಿರೋ ಡೆಫಿನಿಷನ್ ಏನು? ಎ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗ್ಲೇಬೇಕಾ? ಹೌದಾ? ಇದು ಪ್ರೂವ್ ಆದ್ರೆ ಮಾತ್ರ ಇದು ಏನಾಗುತ್ತೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗುತ್ತೆ ಇವೆರಡು ಎ ಮತ್ತೆ ಬಿ. ನಾವು ಪ್ರೂವ್ ಮಾಡಬೇಕು ಹೊರತಾಗಿ ಇದೇ ಸ್ಟೇಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿ ಸುಮ್ಮನೆ ಡ್ರ್ಯಾಗ್ ಮಾಡ್ತಾ ಹೋಗ್ಬಾರ್ದು. ಬಹಳಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಓಕೆ, ದೆನ್ ಸೊ ಲೆಟ್ us consider the question. So he has given P of A as 1/2, P of B as 7/12. Let me write the given data. P of A is equals to 1/2, whereas P of B is equals to 7/12. Correct? ಮತ್ತಿಂದ ಏನೋ ಕೊಟ್ಟ ನೋಡ್ರಿ, ಡೇಟಾ ಏನ್ ಕೊಟ್ಟಾನ? P of not A or not B. ಇದೇನ್ ಇಂಗ್ಲಿಷ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಗಿ ಬರ್ಕೊಳ್ಳಿಕ್ ಬರ್ಬೇಕು ನಾವು ಫಸ್ಟ್. ಹೌದಾ? ನಾಟ್ ಎ ಆರ್ ನಾಟ್ ಬಿ ಕ್ಯಾನ್ ಬಿ ರಿಟನ್ ಆಸ್, ಹೆಂಗ್ ಬರೀತೀರಿ ಇದನ್ನ? ಎ ಡ್ಯಾಶ್ ಆರ್ ಅಂತಂದ್ರೆ ಯೂನಿಯನ್, ನಾಟ್ ಬಿ ಅಂತಂದ್ರೆ ಬಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು 1/4. ಕರೆಕ್ಟಾ? ಬೈ ಯೂಸಿಂಗ್ ಡಿ ಮಾರ್ಗನ್ಸ್ ಲಾ ಇದನ್ನ ಹೆಂಗ್ ಬರಿಬಹುದು ನಾವು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಬರಿಬಹುದು. ದಟ್ ಈಸ್ ಈಕ್ವಲ್ಸ್ ಟು 1/4. ಹಂಗಾದ್ರೆ ನೋಡ್ರಿ, ಇದನ್ನ ಹೆಂಗ್ ಬರೀತೀರಿ? 1 ಮೈನಸ್, ಈ ಮನಸ್ಸಿನೊಳಗೆ ಇದನ್ನ ಎಕ್ಸ್ ಅನ್ಕೊಡ್ರಿ. 1 ಮೈನಸ್ ಪಿ ಆಫ್ ಎಕ್ಸ್ ಆಗುತ್ತಾ? ಬಿಕಾಸ್ ಪಿ ಆಫ್ ಎಕ್ಸ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎಕ್ಸ್. ಇನ್ ದ ಸೇಮ್ ಮ್ಯಾನರ್ ಇದೇನಾಗುತ್ತೆ ಅವಾಗ? 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 1/4. ಇಫ್ ಐ ಶಿಫ್ಟ್ ದಿಸ್ minus p of a intersection b to that side, then it becomes, ಇದನ್ನ ಆ ಕಡೆ ಶಿಫ್ಟ್ ಮಾಡ್ರಿ, ಇದನ್ನ ಈ ಕಡೆ ತಗೊಂಡ್ಬರ್ರಿ, 1 minus 1/4 is equals to p of a intersection b. Okay, then if I solve this, 1 minus 1/4 is LCM 4 ಆಗುತ್ತೆ. ಇದಕ್ಕೆ 4 ಇಂದ ಮಲ್ಟಿಪ್ಲೈ ಮಾಡ್ತೀರಿ, 4 minus 1 is 3, 3/4 ಆಗುತ್ತೆ. So we have got P of A intersection B as ಎಷ್ಟು ವ್ಯಾಲ್ಯೂ ಬಂದಿದೆ? ಇದು 3/4 ಬಂದಿದೆ. ಕರೆಕ್ಟಾ? ಈಗ ಇಂಡಿಪೆಂಡೆಂಟ್ ಆಗ್ಬೇಕಾಗಿತ್ತಂತಂದ್ರ ಇಂಡಿವಿಜುವಲ್ ಪ್ರೊಬಾಬಿಲಿಟಿ ಪ್ರಾಡಕ್ಟ್ ಅದು ಕೂಡ 3/4 ಬರ್ಬೇಕಲ್ಲ. ಚೆಕ್ ಮಾಡೋಣ ಹಂಗಾದ್ರೆ. ಓಕೆ, ಲೆಟ್ ಮಿ ಕಾಲ್ ದಿಸ್ ಈಕ್ವೇಶನ್ ಆಸ್ 1. ಸೊ ಲೆಟ್ ಮಿ ಕನ್ಸಿಡರ್ P of A into P of B. What is P of A? P of A 1/2. Then what is P of B? 7/12. Correct? That is equals to 7 into 1 is 7, 12 into 2 is 24. ಹೌದಾ? ನಮಗೆ P of A ಮತ್ತು P of B ಕೊಟ್ಟ. Let me call this equation as 2. ಇದು ಏನಿದು ಬಂದಿರೋದು? P of A into P of B. ಇವು ಇಂಡಿಪೆಂಡೆಂಟ್ ಆಗ್ಬೇಕಾಗಿದ್ರೆ ಇವೆರಡು ಈಕ್ವಲ್ ಆಗ್ಬೇಕಾಗಿತ್ತು. ಅಂತಂದ್ರೆ ಇಕ್ವೇಶನ್ 1 ಮತ್ತು ಇಕ್ವೇಶನ್ 2 ಎರಡು ಸೇಮ್ ಆಗ್ಬೇಕಾಗಿತ್ತಲ್ಲ. ಇಲ್ಲಿ 3/4 ಬಂದೈತಿ, ಇಲ್ಲಿ 7/24 ಬಂದೈತಿ. ಸೊ ದೀಸ್ ಟು ಆರ್ ನಾಟ್ ಈಕ್ವಲ್ ಟು ಈಚ್ ಅದರ್. ಸೊ ನಾವೇನ್ ಕನ್ಕ್ಲೂಷನ್ ಬರೀಬೇಕೀಗ? ಫ್ರಮ್ 1 and 2, from 1 and 2, what we will conclude? P of A intersection B is not equal to P of A into P of B. So A and B are not independent. They are not independent. ಓಕೆ, ಇಷ್ಟು ಬರೆದ್ರೆ 2 out of 2 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. Pause the video, note down the answer. Then coming to the next question. A die is tossed thrice. ಅಂತ die ಅನ್ನ 3 times toss ಮಾಡಿದಾರಂತೆ. ಓಕೆ, find the probability of getting an odd number at least once
ಒಂದ್ಸಲ ಆದ್ರೂ ಏನ್ ಬರ್ಬೇಕಂತ, ಆಡ್ ನಂಬರ್ ಬರ್ಬೇಕಂತ. ಫಸ್ಟ್ ಏನ್ ಫೈಂಡ್ ಮಾಡೋಣ ಅಂತಂದ್ರೆ, ಡೈಯನ್ನ ಒನ್ ಟೈಮ್ ಥ್ರೋ ಮಾಡಿದ್ರಿ ಅಂತಂದ್ರೆ, ಒನ್ ಟೈಮ್ ಥ್ರೋ ಮಾಡಿದಾಗ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಆಡ್ ನಂಬರ್, ಒನ್ ಟೈಮ್ ಥ್ರೋ ಮಾಡಿದಾಗ ನಾನು ಹೇಳ್ತಾ ಇದ್ದೀನಿ ಈಗ, ಏನಾಗುತ್ತೆ ಅವಾಗ 6 ಪಾಸಿಬಲ್ ಔಟ್ಕಮ್ಸ್ ಇರ್ತಾವ. ಬಿಕಾಸ್ ವಿ ನೋ ದಟ್ ವೆನ್ ವಿ ಥ್ರೋ ಎ ಡೈ, the sample space contains what 1, 2, 3, 4, 5, 6 outcomes ಇರ್ತಾವೆ. ಇದ್ರ ಒಳಗಡೆ ಆಡ್ ಅಂತ ಸಿಗೋ ಯಾವ ಇಲ್ಲಿ ನೋಡ್ತಾ ಇದೀರಿ ನೀವು, 1 is odd, 3 is odd, 5 is odd. So 3 possible favorable outcomes, not possible outcomes, 3 favorable outcomes. So 3 ones are, 3 twos are. ಒನ್ ಟೈಮ್ ಥ್ರೋ ಮಾಡಿದಾಗ ಆಡ್ ನಂಬರ್ ಬರೋ ಪ್ರೊಬಾಬಿಲಿಟಿ ಎಷ್ಟು, 1/2. ಓಕೆ, ಈಗ ನೋಡ್ರಿ, ಹಂಗಾದ್ರೆ ನಾವು ಕ್ವಶನ್ ಏನ್ ಕೇಳಿದಾನೀಗ, ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಅನ್ ಆಡ್ ನಂಬರ್, at least once, and that is equals to, ಇದು ಯಾರಿಗೆ ಈಕ್ವಲ್ ಆಗ್ತತಿ, ಇದ್ರದ್ದು ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ನಾಟ್ ಗೆಟಿಂಗ್ ಆಲ್ 3 ಆಡ್ ನಂಬರ್ಸ್. ಹೌದಾ, ಪ್ರೊಬಾಬಿಲಿಟಿ ಆಫ್ ನಾಟ್ 3 ಆಡ್ ನಂಬರ್ಸ್. ಹೌದಾ, ಹಂಗಾದ್ರೆ ನಾನು ಇಲ್ಲಿ ಫೈಂಡ್ ಮಾಡಿದ್ದೀನಲ್ಲ, ಫೈಂಡ್ ಮಾಡಿರೋದು ಆಡ್ ನಂಬರ್ ಪ್ರೊಬಾಬಿಲಿಟಿ. ಈಗ ಪ್ರೊಬಾಬಿಲಿಟಿ ಆಫ್ ನಾಟ್ ಎನ್ ಆಡ್ ನಂಬರ್, ಅದೇನಾಗುತ್ತೆ ಹಂಗಾದ್ರೆ 1 ಮೈನಸ್ 1/2, ದಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು 1/2. ಹೌದಾ, ಒನ್ ಟೈಮ್ ಹೇಳ್ತಾ ಇದ್ದೀನಿ ನಾನು, ನೀವು ಸಾಲ್ವ್ ಮಾಡಿರೋದು. ಈಗ 3 ಆಡ್ ನಂಬರ್ಸ್ ಬೇಕಾಗಿದೆ. 3 ಆಡ್ ನಂಬರ್ಸ್ ಅಂದ್ರೆ 1/2 ಒನ್ ಟೈಮ್ಗೆ, ಇನ್ನೊಂದು ಟೈಮ್ 1/2, ಇನ್ನೊಂದು ಟೈಮ್ಗೆ 1/2. ಸೊ 1 ಮೈನಸ್ 2 ಇಂಟು 2 ಇಂಟು 2 ಏನಾಗುತ್ತೆ, 8 ಆಗುತ್ತೆ. 1 ಮೈನಸ್ 1/8 ಅಂತಂದ್ರೆ ಏನಾಗುತ್ತದೆ, 7/8 is the required probability. If you write this, then you will get 2 out of 2 marks. See, sometimes this question may be asked for 1 mark. So ನೀವೇನು 1 mark questions ಡಿಸ್ಕಷನ್ ಮಾಡ್ತಾ ಇದಾರಲ್ಲ 2 mark ಅಂತ ಹೇಳಿಬಿಟ್ಟು, ಇದನ್ನ ನೀವು 2 ಮಾರ್ಕ್ನು ಕೇಳ್ಬೋದು, ಮತ್ತೆ 1 ಮಾರ್ಕ್ನು ಬರೋ ಚಾನ್ಸಸ್ ಇರುತ್ತೆ. Then find the probability of getting an even prime number on each die when a pair of dice is rolled. Okay, ಇಲ್ಲಿ ನೋಡಿ, find the probability of getting even prime number on each die. So one time ನೀವು ಡೈ ಥ್ರೋ ಮಾಡಿದಾಗ ಈವನ್ ಪ್ರೈಮ್ ನಂಬರ್ ಬರ್ಬೇಕೀಗ. ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ಪ್ರೈಮ್ ಆನ್ ಎ ಡೈ ಏನಾಗುತ್ತಾ, ಟೋಟಲ್ 6 ಇರ್ತಾವ, ಅದ್ರೊಳಗೆ ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಇರುತ್ತದೆ. ಯಾವ್ದದು, 2 is the only one even prime number. ಓಕೆ, ಒನ್ ಟೈಮ್ ಥ್ರೋ ಮಾಡಿದಾಗಿದೆ. ಅಲ್ಲಿ ಕ್ವಶನ್ ಏನ್ ಕೇಳಿದ ನೋಡ್ರಿ, ವೆನ್ ಎ ಪೇರ್ ಆಫ್ ಡೈಸ್ ಈಸ್ ರೋಲ್ಡ್ ಅಂತಂದ್ರೆ ನೀವು ನಿಮ್ಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡಕ್ ಆಗ್ತಿರ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ರೈಟ್ ರಿಕ್ವೈರ್ಡ್ ಪ್ರೊಬಾಬಿಲಿಟಿ. ಆರ್ ಎಲ್ಸ್ ಬರ್ತಿತ್ತು ಅಂತಂದ್ರೆ ಅಲ್ಲಿ ಏನ್ ಕೇಳಿದಾನಲ್ಲ ಅದನ್ನ ಬರೀಬೇಕು. ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ಪ್ರೈಮ್ ನಂಬರ್, ಈವನ್ ಪ್ರೈಮ್ when pair of dice is rolled. And that is equals to one time ಗೆ 1/6, ಇನ್ನೊಂದು ಟೈಮ್ ಥ್ರೋ ಮಾಡಿದಾಗ 1/6. 1/6 ಇಂಟು 1/6 ಏನಾಗುತ್ತೆ, 1/36. ಈ ಕ್ವಶನ್ ನಿಮಗೆ ಬಂದಿರೋದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಸೆಕೆಂಡ್ ಎಕ್ಸರ್ಸೈಸ್ ಅಲ್ಲಿ, ಅಂತಂದ್ರೆ 13.2 ಒಳಗಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಈ ಕ್ವಶನ್ ಇದೆ. ಸೊ ದೇರ್ ಮೇ ಬಿ ಚಾನ್ಸ್ ಆಫ್ ಗೆಟ್ಟಿಂಗ್ ದಿಸ್ ಕ್ವಶನ್ ಫಾರ್ 2 ಮಾರ್ಕ್. ಎಸ್, ಇಂಥ ಸಿಲ್ಲಿ ಕ್ವಶನ್ಸ್ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇದು ಕೂಡ
ಬಹಳ ಸಲ ರಿಪೀಟ್ ಆಗಿರೋ ಕ್ವಶನ್ನೇ, ಮತ್ತೆ ಬೋರ್ಡ್ದವ್ರಿಗೆ ಎಂತ ಕ್ವಶನ್ ಪಾ ಅಂತಂದ್ರೆ ಒಂಥರ ಬಹಳ ಆತ್ಮೀಯವಾಗಿರ್ತಕ್ಕಂಥ ಕ್ವಶನ್, ಫೇವರೆಟ್ ಕ್ವಶನ್ ಅಂತ ಕರಿತೀವಿ ನಾವು. ಎಸ್, ಹಾಗಾದ್ರೆ ನೋಡಿ, ಅ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್. A family has 2 children. Find the probability that both children are males. Both children are males if it is known that at least one of the children is a male. ಮೇಲ್ ಅನ್ಬಹುದು ಅಥವಾ ಬಾಯ್ ಅಂತಾನೂ ಕೊಡಬಹುದು. ನೋಡ್ರಿ, ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್ ಅಂತಂದ್ರೆ ಸ್ಯಾಂಪಲ್ ಸ್ಪೇಸ್ ಬರೆದ್ರಿ ಅಂತಂದ್ರೆ ಯಾವ ರೀತಿ ಬರೀತೀರಿ? ಜಗತ್ತಿನೊಳಗ 2 ಮಕ್ಳಿರೋ ತಂದೆ ತಾಯಿಗಿರೋ 4 ಆಪ್ಷನ್ಸ್. ನಾನು ತುಂಬಾ ಸಲ ಇದನ್ನ ಹೇಳ್ತಾ ಇರ್ತೀನಿ ನಾನು ಕಾಲೇಜಲ್ಲಿ ಟೀಚ್ ಮಾಡ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ. ಓಕೆ, ಸೊ ಏನ್ ಪಾಸಿಬಿಲಿಟಿ? ಐದರ್ ಬಾಯ್, ಫಸ್ಟ್ ಈಸ್ ಬಾಯ್, ಸೆಕೆಂಡ್ ಈಸ್ ಆಲ್ಸೋ ಬಾಯ್, ಬಾಯ್ ಅಂಡ್ ಅ ಗರ್ಲ್, ಗರ್ಲ್ ಬಾಯ್ ಆರ್ ಗರ್ಲ್ ಗರ್ಲ್. ಈ 4 ಪಾಸಿಬಿಲಿಟೀಸ್ ಮಾತ್ರ ಇರುತ್ತೆ. ಓಕೆ, ದೆನ್ ಅಲ್ಲಿ ನೋಡ್ರಿ, ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ಬೋತ್ ಚಿಲ್ಡ್ರನ್ ಆರ್ ಬಾಯ್ಸ್. ಇದ್ರದ್ದು ಪ್ರೊಬಾಬಿಲಿಟಿ ನಾನು ಫೈಂಡ್ ಮಾಡ್ಬೇಕಾಗೈತಿ. ಯಾರ್ದು ಪ್ರೊಬಾಬಿಲಿಟಿ ಫೈಂಡ್ ಮಾಡ್ಬೇಕಾಗಿತ್ತಲ್ಲ ಆ ಇವೆಂಟ್ ಯಾವತ್ತು ಇ ಆಗಿರ್ತೈತಿ. ದಿಸ್ ಈಸ್ ಬೇಸ್ಡ್ ಆನ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಇದು ಯಾವ್ದ್ರ ಮೇಲೆ ಐತಿ? ಇದು ಪಿ ಆಫ್ ಇ ಗಿವನ್ ಎಫ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಸಿ, ಪಿ ಆಫ್ ಇ ಡಿವೈಡೆಡ್ ಬೈ ಎಫ್ ಅಂತ ಬರ್ತದನ್ನ ಪಿ ಆಫ್ ಇ ಗಿವನ್ ಎಫ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ಬೇಕು. ಓಕೆ, ದೆನ್ ವಾಟ್ ಅಬೌಟ್ ಈ ಇವೆಂಟ್ ಏನೈತಿ ಇಲ್ಲಿ? ಬೋತ್ ದ ಚಿಲ್ಡ್ರನ್ ಆರ್ ಮೇಲ್ಸ್ ಅಂತ. ಬೋತ್ ದ ಚಿಲ್ಡ್ರನ್ ಆರ್ ಮೇಲ್ಸ್ ಅಂತಂದ್ರೆ ದೇರ್ ಇಸ್ ಓನ್ಲಿ ಒನ್ ಪಾಸಿಬಿಲಿಟಿ, ದಟ್ ಈಸ್ ಬಿ. ಕರೆಕ್ಟಾ? ನೆಕ್ಸ್ಟ್ ಅದೇನು? ಇಫ್ ಇಟ್ ಈಸ್ ನೋನ್ ದಟ್ ಅಟ್ ಲೀಸ್ಟ್ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಎ ಮೇಲ್. ಇಫ್ ಇಟ್ ಈಸ್ ನೋನ್ ದಟ್ ಅಂದ್ರೆ ಅದು ಆಲ್ರೆಡಿ ಗಿವನ್ ಅದ, ನಡೆದಿರೋದು. ಓಕೆ, ಯಾವ್ದು ನಡೆದಿರುತ್ತಲ್ಲ ಇದೇನ್ ನಾವು ಈ ಗಿವನ್ ಅಂತ ಆದ್ಮೇಲೆ ಬರೀತೀವಿ ಅದು. ಇಫ್ ಇಟ್ ಈಸ್ ನೋನ್ ದಟ್, ಇಫ್ ಇಟ್ ಈಸ್ ಗಿವನ್ ದಟ್ ಆದ್ಮೇಲೆ ಏನ್ ಸೆಂಟೆನ್ಸ್ ಇರುತ್ತಲ್ಲ ದಟ್ ಈಸ್ ದಿ ಸೆಕೆಂಡ್ ಇವೆಂಟ್. ಇ ಈಸ್ ದಿ ಫಸ್ಟ್ ಇವೆಂಟ್ ಅಂಡ್ ಎಫ್ ಈಸ್ ದಿ ಸೆಕೆಂಡ್ ಇವೆಂಟ್. ಸೆಕೆಂಡ್ ಇವೆಂಟ್ ಆಕ್ಚುಲಿ ಅದು ಆಲ್ರೆಡಿ ನಡೆದು ಹೋಗಿರೋದು ಇವೆಂಟ್. ಕರೆಕ್ಟಾ? ನಾನು ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಎಫ್ ಅನ್ನುವಂಥದ್ದು ಇವೆಂಟ್, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಎಫ್ ಅನ್ನುವಂಥದ್ದು ಇವೆಂಟ್ ಆಲ್ರೆಡಿ ನಡೆದು ಹೋಗಿರೋ ಇವೆಂಟ್ ಅದು. ಆ ಇವೆಂಟ್ ಅಲ್ಲಿ ಏನಿದೆ ಅಂತ, ಅಟ್ ಲೀಸ್ಟ್ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಎ ಮೇಲ್ ಅಂತ. ಒನ್ ಆಫ್ ದ ಚಿಲ್ಡ್ರನ್ ಈಸ್ ಎ ಮೇಲ್ ಅಂತಂದ್ರೆ ಅಟ್ ಲೀಸ್ಟ್ ಅನ್ನೋ ಮೀನಿಂಗ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವಿಲ್ಲಿ. ಅಟ್ ಲೀಸ್ಟ್ ಅಂತಂದ್ರೆ ಅಟ್ ಲೀಸ್ಟ್ ಒನ್ ಇರ್ಬೋದು ಅಥವಾ ಒನ್ಕಿಂತ ಜಾಸ್ತಿನೂ ಇರ್ಬೋದು. ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಸೊ ಒನ್ಕಿಂತ ಜಾಸ್ತಿ ಅಂತಂದ್ರೆ ಜಾಸ್ತಿ ಎಷ್ಟಿರ್ಬೋದು? ಇರೋದೇ 2 ಚಿಲ್ಡ್ರನ್. ಕರೆಕ್ಟಾ? ಸೊ ಎಷ್ಟಿರ್ಬೋದು? ಹಾಗಾದ್ರೆ 2 ಇರ್ಬೋದು. 2 ಇರೋದನ್ನು ಕನ್ಸಿಡರ್ ಮಾಡ್ಬೇಕಾಗತ್ತೆ, ಒಂದಿರೋದನ್ನು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಯಾವ್ಯಾವ ಬರೀತೀರ ಹಂಗಾದ್ರೆ? ಬಾಯ್ ವಿತ್ ಗರ್ಲ್ ಅಂಡ್ ಬಾಯ್. ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಫೈಂಡ್ ಮಾಡ್ಬೇಕಾ? ಇ ಇಂಟರ್ಸೆಕ್ಷನ್ ಎಫ್ ಫೈಂಡ್ ಮಾಡ್ಬೇಕು. ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ಬಿ. ಹೌದಾ? ಇಲ್ಲೂ ಕೂಡ ಬಿ ಐತಿ, ಇಲ್ಲಿ ಕೂಡ ಬಿ ಐತಿ. ಸೊ ಈ ಇಂಟರ್ಸೆಕ್ಷನ್ ಎಫ್ ಒಳಗ ಬಿ ಮತ್ತೆ ಬಿ ಇರುತ್ತೆ. ನಾವು ಲೆಟ್ ಮಿ ಫೈಂಡ್ ದ ಪ್ರೊಬಾಬಿಲಿಟಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಏನಾಗತ್ತೆ ನೋಡ್ರಿ, ಇದ್ರೊಳಗಿರೋದು ಒಂದೇ ಒಂದು ಎಲಿಮೆಂಟ್. ಔಟ್ ಆಫ್ ಹೌ ಮೆನಿ ಎಲಿಮೆಂಟ್ಸ್? 1 2 3 4. ಸೊ 1 ಔಟ್ ಆಫ್ 4 ಆಗುತ್ತೆ ಇದ್ರ ಪ್ರೊಬಾಬಿಲಿಟಿ. ಕರೆಕ್ಟಾ? ಮತ್ತೆ ಯಾರು ಬೇಕಾಗತ್ತೆ ನಮ್ಗೆ? ಪಿ ಆಫ್ ಇ ಗಿವನ್ ಎಫ್ ಫೈಂಡ್ ಮಾಡ್ಬೇಕಲ್ಲ. ಸೊ ಪಿ ಆಫ್ ಎಫ್ ಗೋಸ್ ಟು ದಿ ಡಿನಾಮಿನೇಟರ್. ಇಲ್ಲಿ ಆಲ್ರೆಡಿ ಫಾರ್ಮುಲಾ ಬರ್ದಿದೆ ನೋಡಿ. ಸೊ ಪಿ ಆಫ್ ಎಫ್ ಫೈಂಡ್ ಮಾಡೋಣ. ಎಫ್ ಅಂತಂದ್ರೆ ಎಷ್ಟು ಜನ ಅದಾರ ಇದ್ರೊಳಗ? 3 ಜನ ಅದಾರ. 3 ಔಟ್ ಆಫ್ 4. See, there are so many ways or so many shortcuts to find this answer. Answer find ಮಾಡ್ಲಿಕ್ಕೆ ಬಹಳಷ್ಟು ಡೈರೆಕ್ಟ್ ಮೆಥಡ್ಸ್ ಅದಾವ. ಬಟ್ ಇನ್ ಕೇಸ್ ಆಫ್ ಬೋರ್ಡ್ ಎಕ್ಸಾಮ್ ಯು ನೀಡ್ ಟು ರೈಟ್ ದ ಪ್ರೊಸೀಜರ್ ವೈಸ್, ಬಿಕಾಸ್ that steps carries marks. ಈಗ we need to find P of E given F. So let me write the formula P of E intersection F divided by P of F, which is equals to P of E intersection F ಎಷ್ಟೈತಿ ಅಲ್ಲಿ? 1/4. What about P of F?
that is 3 by 4. This 4 and 4 get cancelled, so the answer is 1 by 3. Okay, so P of E given F is equals to 1 by 3 is the answer. If you write this much, then you are going to get 2 out of 2 marks. Next, if A and B are independent events with P of A is equal to 0.3, P of B is equal to 0.4, find P of not A and not B. You'll note. So he has given that P of A and B are independent. Okay, ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ ಹಾಗೆ if A and B are independent, so A dash and B dash are also independent. B dash are also independent. ಹೌದಾ? ಈ ಸ್ಟೇಟ್ಮೆಂಟ್ ಅನ್ನ ನಿಮ್ ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ಟಿದ್ದಾನೆ ನೋಟ್ ಅಂತ ಹೇಳಿ. ಇದೇನ ನಾವು ಯೂಸ್ ಮಾಡಿದರೆ ಇದೇನ್ ರಾಂಗ್ ಏನಲ್ಲ, ಈ ಮೆಥಡ್ ಏನ್ ರಾಂಗ್ ಏನಲ್ಲ. ಓಕೆ, ದೆನ್ A dash and B dash are also independent ಅಂತಂದ್ರೆ ಲೆಟ್ ಮಿ ಫೈಂಡ್ A dash and B dash. ಸೊ P of A dash ಏನಾಗುತ್ತೆ? 1 minus P of A ಆಗುತ್ತೆ. 1 minus what is P of A? 0.3. 1 minus 0.3 ಅಂತಂದ್ರೆ ಎಷ್ಟಾಗುತ್ತೆ? ಇದು 0.7 ಆಗುತ್ತೆ. Then what about P of B dash? P of B dash is equals to 1 minus P of B. Correct? 1 minus what is P of B? 0.4. 1 minus 0.4 is 0.6, which is nothing but P of B dash. ಕರೆಕ್ಟಾ? ಯಾಕೆ ಇದನ್ನ ಫೈಂಡ್ ಮಾಡಿದ್ನಿ ಅಂತಂದ್ರೆ ಈಗ ನೋಡ್ರಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ನಾವೀಗ. ಅವ್ ಏನ್ ಕೇಳಿದಾನೆ? P of not A and not B ಅಂತ ಕೇಳಿದ, which is nothing but P of A dash and ಅಂತಂದ್ರೆ ಇಂಟರ್ಸೆಕ್ಷನ್ B dash. ಹೌದಾ? ಈ ಒಂದು ಸ್ಟೇಟ್ಮೆಂಟ್ ಇಂದ ಇದನ್ನ ನಾವು ಡೈರೆಕ್ಟ್ ಆಗಿ ಯಾವ ರೀತಿ ಬರಿಬಹುದು? P of A dash into P of B dash ಅಂತ ಬರಿಬಹುದು. ಹೌದಾ? ಯಾಕಂತಂದ್ರ ಆಲ್ರೆಡಿ ಎ ಮತ್ತೆ ಬಿ ಇಂಡಿಪೆಂಡೆಂಟ್ ಅದಾವ. ಇಫ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್, ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್. ಸೊ ಎ ಡ್ಯಾಶ್ ಪಿ ಆಫ್ ಎ ಡ್ಯಾಶ್ ವ್ಯಾಲ್ಯೂ ಎಷ್ಟೈತಿ? ಇಲ್ಲಿ 0.7 ಐತಿ. ಮತ್ತೆ ಪಿ ಆಫ್ ಬಿ ಡ್ಯಾಶ್ ವ್ಯಾಲ್ಯೂ ಎಷ್ಟೈತಿ? 0.6 ಐತಿ. ಸೊ 7 6 42. So 0.42 is the answer. Okay, ನಿಮ್ ಕಾಲೇಜಲ್ಲಿ ಬೇರೆ ಮೆಥಡ್ ಅಂತಂದ್ರೆ you can use De Morgan's law also. A dash intersection B dash is equals to P of A union B whole complement. Okay, and that is equals to 1 minus P of A union B. ಆ ರೀತಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. And the next question is, if A and B are independent events such that P of A is equal to 0.3, P of B is equal to 0.6, find P of A and B. ಅಲ್ಲಿ ನೋಡ್ರಿ, P of A ಕೊಟ್ಟಾನ, ಎಷ್ಟು ಕೊಟ್ಟಾನ? 0.3. Then what about P of B? 0.6. So I need to find P of A and B. P of A and B ಅಂತಂದ್ರೆ P of A intersection P of B. So by the concept or by the definition of independent events, P of A intersection B is equals to P of A into P of B. What is the value of P of A? That is 0.3. P of B anything 0.6. So 0.18 is the answer. Okay, this you may get it for 1 mark also. And the next question, if A and B are independent events such that P of A is equal to same data, question has to change actually. P of A is what? 0.3. Then P of B is equals to 0.6. Okay, so I need to find P of A and not B. ಹೌದಾ? ಇದು ಇಲ್ಲೂ ಕೂಡ ಥಿಯರಮ್ ಯೂಸ್ ಆಗುತ್ತೆ. If E and F are independent, then so are the E and F dash ಅಂತಂದ.
ಇ ಮತ್ತು ಎಫ್ ಡ್ಯಾಶ್ನು ಇಂಡಿಪೆಂಡೆಂಟ್ ಇರ್ತಾವ, ಇ ಡ್ಯಾಶ್ ಅಂಡ್ ಎಫ್ನು ಇಂಡಿಪೆಂಡೆಂಟ್ ಇರ್ತಾವ, ಇ ಡ್ಯಾಶ್ ಅಂಡ್ ಎಫ್ ಡ್ಯಾಶ್ನು ಇಂಡಿಪೆಂಡೆಂಟ್ ಇರ್ತಾವ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಮಲ್ಟಿಪ್ಲೈ. ಬಟ್ ನೋಡ್ರಿ ಇಲ್ಲಿ ಪಿ ಆಫ್ ಎ ಆ್ಯಂಡ್ ಅಂತಂದ್ರೆ ಇಂಟರ್ಸೆಕ್ಷನ್, ನಾಟ್ ಬಿ ಅಂತಂದ್ರೆ ಬಿ ಡ್ಯಾಶ್ ಅಂತ ಬರೀತೇವೆ. ಅಂಡ್ ದಿಸ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್. ಹೌದಾ? ಬಟ್ ಪಿ ಆಫ್ ಬಿ ಡ್ಯಾಶ್ ಗೊತ್ತಿಲ್ಲ ಅಂತಂದ್ರೆ ನಾವು ಇಲ್ಲಿ ಫೈಂಡ್ ಮಾಡೋಣ. ಪಿ ಆಫ್ ಬಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1 ಮೈನಸ್ 0.6. 1 ಮೈನಸ್ 0.6 ಅಂದ್ರೆ ಎಷ್ಟಾಗುತ್ತೆ? ಇದು 0.4 ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ ಆಫ್ ಎ? 0.3 ಮಲ್ಟಿಪ್ಲೈಡ್ ವಿತ್ ಪಿ ಆಫ್ ಬಿ ಡ್ಯಾಶ್ 0.4. 0.3 into 0.4 ಅಂತಂದ್ರೆ 0.12 is the answer. Okay, pause the video, note down the answer. With this, I will conclude the today's session. Please do watch my other videos in the playlist, which will be helpful for scoring the 60+ marks in your annual examination. And don't forget to subscribe.